ಹೋಗ್ತೀನಲ್ಲಿ. ಇವತ್ತು ಹೋಗಿ ನಾನು ಮತ್ತೆ ಪ್ರೀತಿ ಅವ್ರು ಹೋಗಿರ್ತೀವಿ. ರಾಜ್ ಬಂದಿರಲಿಲ್ಲ. ರಾಜು ಮೇ ಬಿ ನಾಳೆ ಹೋಗ್ಬೋದು, ರಾಜು ಹೋದ್ರೆ. ನನ್ನ ಮೇಲೆ ಆಗಿದ್ದಕ್ಕೆ ಐ ವಾಸ್ ಲೈಕ್ ಓಕೆ ಡನ್, ನಾನು ಇವತ್ತು ಹೋಗ್ಬೇಕಿತ್ತು, ಹೋಗಿದ್ದೀನಿ, ಮಾತಾಡಿದ್ದೀನಿ, ನನ್ನ ಕೇಸ್ ಏನಿತ್ತು ಅಂತ ತಗೊಂಡಿದ್ದೀನಿ. ಕಂಪ್ಲೇಂಟ್ ಈಗ FIR ಮಾಡಿದವರು FIR 1 2 3 4 ಅಂತ ನೇಮ್ಗಳು ಹಾಕೋದ್ರ ಜೊತೆಗೆ FIR ಅಲ್ಲಿ ಏನು ಬರ್ದು ಕೊಟ್ಟಿದ್ದೀವಿ ಅಂತಲೂ ಕೂಡ ಜನಕ್ಕೆ ತೋರಿಸಿದ್ರೆ ಕ್ಲಾರಿಟಿ ಸಿಗುತ್ತೆ. ಹೂಎವರ್ ಇಟ್ ಈಸ್, ಸೊ ಹೂಎವರ್ ದ ಫಕ್ ಇಟ್ ಈಸ್, ಯಾರಾದರೂ ಆಗಿರಲಿ. ಸೊ ಅವರು ಅದರಲ್ಲಿ ಏನು ಬರ್ದಿದ್ದಾರೆ ಅಂತಲೂ ಕೂಡ ಜನಕ್ಕೆ ಹಾಕಿದ್ರೆ ಕ್ಲಾರಿಟಿ ಸಿಗುತ್ತೆ. ಬಿಕಾಸ್ ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ವಿಲ್ ಬಿ ವೇಟಿಂಗ್ ಅಂಡ್ ಪುಟಿಂಗ್ ಸ್ಟೋರಿ ರ್ಯಾಂಡಮ್ ಶೀಟ್ಸ್ ಆನ್ ದರ್ ಸ್ಟೋರಿ, ಲೈಕ್ ದೇ ಡೋಂಟ್ ಇವನ್ ನೋ ಅಬೌಟ್ ದ ಕಂಪ್ಲೀಟ್ ಸ್ಟೋರಿ. ಅದಕ್ಕೋಸ್ಕರ ಸೊ ಅಲ್ಲಿ ಆಗಿದ್ದ ಕಂಪ್ಲೇಂಟ್ ಏನಂತ ಅಂದರೆ 509 ಸೆಕ್ಷನ್ ಪ್ರಕಾರ ಆಗಿದ್ದು ಕಂಪ್ಲೇಂಟು ಅಬ್ಯೂಸಿಂಗ್. ಸೊ ರಾಜು ಲೈವಲ್ಲಿ ಕುತ್ಕೊಂಡು ಯಾರೋ ಒಬ್ರು ರಾಜ್ನ ಫಸ್ಟ್ ಬೈದಿರ್ತಾರೆ, ಅದಕ್ಕೆ ರಾಜ್ ಅವ್ರನ್ನ ಬೈದಿರ್ತಾನೆ, ಅವರಿಬ್ರು ಜಗಳ ಆಡಿರ್ತಾರೆ, ಅವ್ರಿದ್ದು ಜಗಳ ನಡೆದಿರುತ್ತೆ. ಅದಾದ್ಮೇಲೆ ರಾಜ್ ಅವ್ರಿಗೆ ಕಾಲ್ ಹೋಗಿರುತ್ತೆ, ರಾಜ್ ಅವ್ರು ಕಾಲ್ ಅಟೆಂಡ್ ಮಾಡಲ್ಲ. ಅದಾದ್ಮೇಲೆ FIR ರಿಜಿಸ್ಟರ್ ಆಗುತ್ತೆ, ರೆಸ್ಪಾಂಡ್ ಮಾಡಲ್ಲ ಸ್ಟೇಷನ್ಗೆ. ಅದಾದ್ಮೇಲೆ FIR ರಿಜಿಸ್ಟರ್ ಆಗುತ್ತೆ. FIR ಅಲ್ಲಿ A1 ನಾನು ಸೇರ್ಕೊಂತೀನಿ, ಆಲ್ ಆಫ್ ಎ ಸಡನ್ ನಾನು ಸೇರ್ಕೊಂತೀನಿ, ನನಗೆ ಯಾಕೆ ಅಂತ ಗೊತ್ತಿಲ್ಲ. ಸೊ ಅದಾದ್ಮೇಲೆ ಅಲ್ಲಿ ಏನಂತ ಅನ್ಸುತ್ತೆ, ನಾನು ಹೇಳ್ಕೊಟ್ಟು ಮಾಡಿಸಿದ್ದೀನಿ. ನೋಟ್ ದ ಪಾಯಿಂಟ್, ನಾನು ಹೇಳ್ಕೊಟ್ಟು ಮಾಡಿಸಿದ್ದೀನಿ. ನಾನು ಹೇಳ್ಕೊಟ್ಟು ಮಾಡ್ಸಕ್ಕೆ ನನಗೆ 2 ವರ್ಷ ಬೇಕಾಗಿರ್ಲಿಲ್ಲ, 3 ವರ್ಷ ಬೇಕಾಗಿರ್ಲಿಲ್ಲ, ಅಥವಾ ನನಗೆ 1 ಮಿಲಿಯನ್ ಆದ್ಮೇಲೆ, ನಾನು ಗಾಡ್ ಲೇಕಿಗೆ ಸೇರ್ಕೊಂಡ ಮೇಲೆ, ನಾನು ಗೇಮಿಂಗ್ ಕ್ರಿಯೇಟರ್ ಆಫ್ ದ ಇಯರ್ ಅವಾರ್ಡ್ ಗೆದ್ದ ಮೇಲೆ, ಅಥವಾ ನಾನು ಇನ್ಸ್ಟಾಗ್ರಾಮ್ ಬೆಳೆದ ಮೇಲೆ, ಅಥವಾ ನಾನು ಯೂಟ್ಯೂಬ್ ಬೆಳೆದ ಮೇಲೆ, ನಾನು PUBG BGMI ವಾಯ್ಸ್ ಪ್ಯಾಕ್ ಬಂದ ಮೇಲೆ, ನಾನು ತುಂಬ ಅಚೀವ್ಮೆಂಟ್ಸ್ ಮಾಡಿದ ಮೇಲೆ, ನಾನು ತಾರ್ ತಗೊಂಡ ಮೇಲೆ, ನಾನು ಲಕ್ಷ ದುಡಿತಾ ಇರಬೇಕಾದ್ರೆ ಮಾಡಿಸೋವಂಥ ವಿಚಾರ, ಅದನ್ನ 2 ವರ್ಷ ಮುಂಚೆ ಮಾಡಿಸ್ಬೋದಿತ್ತು, ಯಾಕೆ ಮಾಡಿಸಿಲ್ಲ? ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಇವಾಗ ನಾನೇನಕ್ಕೆ ಮಧ್ಯದಲ್ಲಿ ಬರ್ತೀನಿ? ಬೈದಿದ್ದವರು ಬೈಸ್ಕೊಂಡಿದ್ದವನು, ಆಮೇಲೆ ಬೈದಿದ್ದವನು ಬೈಸ್ಕೊಂಡಿದ್ದವರು, ನಾನು ಮಧ್ಯದಲ್ಲಿ ಹೆಂಗೆ ಬಂದೆ? ನನಗೆ ಒಂದು ಕಾಲ್ ಬರುತ್ತೆ, ನಾನು ಇವಾಗ ನಿನ್ನ ಫ್ರೆಂಡು ಲೈವಲ್ಲಿ ಕುತ್ಕೊಂಡು ಹಿಂಗೆ ಮಾತಾಡ್ತಾ ಇದ್ದಾನೆ, ನನಗೆ ಇಷ್ಟ ಆಗುತ್ತಾ ಇಲ್ಲ, ನಿನ್ನ ದುಡ್ಡನ್ನ ನಾನು ಸೆಟಲ್ ಮಾಡಬೇಕು ಅಂತ ಬರುತ್ತೆ. ಸೊ ನಾನು ಕೇಳಿರಲಿಲ್ಲ, ನಾನು 1-2 ಸಲ ಕೇಳಿದ್ಮೇಲೆ ಮುಗೀತು. ನಾನು ಆಮೇಲೆ ಕೇಳಿರಲ್ಲ, ನನ್ನ ದುಡ್ಡನ್ನ ಸೆಟ್ಲ್ ಮಾಡಬೇಕು. ಸೊ ನಾನು ಯಾರಿಗೂ ನಾನು ಮೆಸೇಜ್ ಮಾಡಿ ನನ್ನ ದುಡ್ಡು ಸೆಟ್ಲ್ ಮಾಡಿ ಅಂತ ಕೇಳಿಲ್ಲ, ಅಥವಾ ನನ್ನ ಫೋನ್ ಮಾಡಿ ನನ್ನ ದುಡ್ಡು ಸೆಟ್ಲ್ ಮಾಡಿ ಅಂತ ಕೇಳಿಲ್ಲ. ಸೊ ಅವ್ರನ್ನ ದುಡ್ಡು ಸೆಟ್ಲ್ ಮಾಡ್ಬೇಕಂತ ಅಂದರೆ ಅವ್ರು ಕೇಳಿದಾಗೆಲ್ಲ ನಾನು ದುಡ್ಡು ಹಾಕಿರ್ತೀನಲ್ಲ, ಅದನ್ನು ಅವ್ರು ಸೆಟ್ಲ್ ಮಾಡ್ಬೇಕಂತ ದೇ ವಾಂಟೆಡ್. ಸೊ ನಾನು ಇವಾಗ ಯಾರ ಹೆಸರು ಎತ್ತಲ್ಲ, ನಾನು ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡಲ್ಲ. ನಾನು ಈ ಮೂಮೆಂಟ್ವರೆಗೂ ನಾನು ಲಾ ಒಳಗಡೆ ಇದ್ದೀನಿ ಅಂತ ನೆನಪು ಮಾಡ್ಕೊಂಡೇ ಮಾತಾಡ್ತಾ ಇದ್ದೀನಿ. ಯಾಕಂತ ಅಂದರೆ ನಾನು ಅದರ ಮಾತಾಡಿರೋದ್ರಿಂದ ಇಲ್ಲಿ ಶೋ ಯಾರ ಕಡೆಯಿಂದ ಫಸ್ಟ್ ಮೆಸೇಜ್ ಬಂದಿರುತ್ತೆ ಅಂತ. ಕಾಂಟ್ರವರ್ಸಿ ಆಗಿದೆ ಫಸ್ಟ್ ದಿನ, ದೇರ್ ವಿಲ್ ಬಿ ಎ ಮೆಸೇಜ್, ಸಡನ್ ಆಗಿ ಪಾಪಪ್ ಆಗುತ್ತೆ. ಓಕೆ, ದಿಸ್ ಈಸ್ ಅ ಮೆಸೇಜ್. ಟ್ಯೂಸ್ಡೇ 10ನೇ ತಾರೀಕು ಏಪ್ರಿಲ್ ನನಗೆ ಬರೋ ಮೆಸೇಜು. ಫೋನ್ ಬರುತ್ತೆ, ಫೋನ್ ಬಂದ್ಮೇಲೆ ಡಿಸ್ಕಾರ್ಡಿಗೆ ಕರೀತಾರೆ, ಸರ್ವರ್ ಲಿಂಕ್ ಅಂತ ಕೇಳ್ತೀನಿ, ಆಮೇಲೆ ಸರ್ವರ್ ಲಿಂಕ್ ಕಳಿಸ್ತಾರೆ, 2-3 ಕಳಿಸ್ತಾರೆ. ಆಮೇಲೆ ಅವ್ರು ಕುತ್ಕೊಂಡು ಕೇಳ್ತಾರೆ ನಿನಗೆ ನಾನು ಎಷ್ಟು ಅಮೌಂಟ್ ಕೊಡಬೇಕು ಅಂತ. ನಾನು ಕಳಿಸ್ತೀನಿ, ಇದು ನಾನು ಅವ್ರಿಗೆ ಮಾಡಿರೋ ಫೋನ್ಪೇ ಗೂಗಲ್ ಪೇ ಡೀಟೇಲ್ಸ್ಗಳೆಲ್ಲ ನಾನು ಕಳಿಸ್ಕೊಡ್ತೀನಿ. ಅದಾದಮೇಲೆ ಅವರೆಲ್ಲ ಲೆಕ್ಕ ಹಾಕಿ 1,66,000, ಅದು ಬಿಟ್ಟು ಎಕ್ಸ್ಟ್ರಾ ಅಮೌಂಟ್ಗಳಿದ್ದಾವೆ, ಸರಿ ಕಳಿಸ್ತೀನಿ. ಆಮೇಲೆ ಇವ್ರು ಬೈದಿರೋದು ನಾನು ಒಂದು ಕ್ಲಿಪ್ ಫಾರ್ವರ್ಡ್ ಮಾಡ್ತೀನಿ, ಏನಕ್ಕೆ ನನ್ನ ಬಗ್ಗೆ ಮಾತಾಡಿದ್ದೀರಾ ಅಂತ. ಅದಕ್ಕೂ ರೆಸ್ಪಾಂಡ್ ಮಾಡಲ್ಲ. ಐ ಆಮ್ ಬ್ಲಾಕಿಂಗ್ ಯು ಇನ್ ವಾಟ್ಸಪ್, ಕಾಲ್ ಮಿ, ಡೋಂಟ್ ಡಿಸ್ಟರ್ಬ್ ಮಿ, ಎಮರ್ಜೆನ್ಸಿ ಇದ್ರೆ ಅಪ್ಪ ಇಲ್ಲ ಅಮ್ಮ ಕಾಲ್ ಮಾಡ್ಕೊಳ್ಳಿ, ಡನ್ ಬ್ಲಾ ಬ್ಲಾ ಬ್ಲಾ. ದಿಸ್ ವಾಸ್ ದ ಶಿಟ್. ನಾನೇ ಯಾರಿಗೂ ಮಾತಾಡಿಲ್ಲ, ನಾನೇ ಯಾರಿಗೂ ಕಾಂಟ್ಯಾಕ್ಟ್ ಮಾಡಿಲ್ಲ, ನಾನೇ ಯಾರನ್ನೂ ದುಡ್ಡು ಕೇಳಿಲ್ಲ. ಅವರೇ ದುಡ್ಡು ಕೊಡ್ತೀನಿ ಅಂತ ಬರ್ತಾರೆ. ಆಮೇಲೆ ಹೋಗ್ಬಿಟ್ಟು ನಾನು ಅದ್ಮೇಲೆ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ನಾನೇನು ಹೇಳಿ? ಅದಾದ್ಮೇಲೆ ಸೊ ಅವರ ತಾಯಿಯವರು ಕಂಪ್ಲೇಂಟ್ ಮಾಡ್ತಾರೆ, ಅವರ ತಾಯಿಯವ್ರು ಫೋನ್ ಮಾಡ್ತಾರೆ ನನಗೆ, ಅವ್ನು ಮಾತಾಡ್ತಾ ಇರೋದು ಇಷ್ಟ ಆಗ್ತಲ್ಲ, ಅವ್ನು ಯಾಕೆ ಮಾತಾಡ್ತಾ ಇದ್ದಾನೆ? ನನ್ನ ಮೇಲೆ ಇದ್ರದ್ದು ಪ್ರಾಬ್ಲಮ್ಮೇ ಇಲ್ಲ, ನಾನು ಇದ್ರಲ್ಲಿ ಮಾತೇ ಆಡಿಲ್ಲ, ನಾನೇನಕ್ಕೆ ಬರ್ತಾ ಇದ್ದೀನಿ ಮಧ್ಯದಲ್ಲಿ ಅಂತ ಕೇಳಿದೆ. ನೀನು ಹೇಳ್ಕೊಟ್ಟು ಮಾಡಿಸ್ತಾ ಇದೀಯಾ ಅವನಿಗೆ? ಸೊ ಅವ್ರ ಪ್ರಕಾರ ಅವರಿಗೆ 1 ಮಿಲಿಯನ್ ಫಾಲೋವರ್ಸ್ ಐತೆ, ಅವರು ಕೋಟ್ಯಾಧೀಶ್ವರು, ಅವರು ಅಚೀವ್ಮೆಂಟ್ ಮಾಡಿರೋದು ನನಗಿನ್ನ ಜಾಸ್ತಿ, ಅವರು ಸೋಷಿಯಲ್ ಮೀಡಿಯಾದಲ್ಲಿ ನನಗಿನ್ನ ಜಾಸ್ತಿ ಗ್ರೋತ್ ಆಗಿ, ಅವ್ರ ಪ್ರಕಾರ. ನೋಡಿ ದಿಸ್ ಪಾಯಿಂಟ್, ಅವ್ರ ಪ್ರಕಾರ ನಾನು ಹೇಳ್ಕೊಟ್ಟು ಮಾಡಿಸ್ಬೇಕು ಅವ್ರನ್ನ ಡಿಫೇಮೇಷನ್ ಮಾಡೋಕ್ಕೆ. ನನಗೆ ಅದು ಬಿಟ್ಟು 100 ಕೆಲಸಗಳಿರುತ್ತೆ, 100 ಕೆಲಸ ಇರುತ್ತೆ, ಅದನ್ನೇ ಮಾಡಬೇಕು ಅಂತ ನನಗಿಲ್ಲ.
ಅವ್ರದ್ದು ಹಳೆ ಮಾಡ್ಬೇಕಂತ ಅಂದ್ರೆ ಬ್ರೇಕಪ್ ಆಗಿದ್ ನೆಕ್ಸ್ಟ್ ಡೇ ನಾನು ಕುತ್ಕೊಂಡು ಲೈವ್ ನಲ್ಲಿ ಬಾಯಿಗೆ ಬಂದಂಗೆ ಬೈದು ನೀವ್ ಹಿಂಗ್ ಮಾಡ್ದೆ ಅದಕ್ಕೆ ಬಿಟ್ಟೆ ಅಂತ ನಾನು ಹೇಳ್ಬೋದಿತ್ತು. ನನಗೆ 2 ವರ್ಷ ಬೇಕಿತ್ತ ಅಂಟಿಲ್ ಅಂಡ್ ಅನ್ಲೆಸ್ ಅವರೇ ಬರೋ ತನಕ ನನಗೆ ಅವ್ರ ಬಗ್ಗೆ ಅಡ್ರೆಸ್ ಮಾಡಕ್ಕೆ ನನಗೆ 2 ವರ್ಷ ಬೇಕಾಗಿರ್ಲಿಲ್ಲ ಅಂತ ಅನ್ಕೊಂತೀನಿ. हिंदी में बाद में बताऊंगा ब्रो, हिंदी में बाद में एड्रेस करूंगा, ठीक है. ಸೊ ನನಗೆ ಬೇರೆಯವ್ರ ಮೇಲೆ ಅಡ್ರೆಸ್ ಮಾಡೋಂತ ನೆಸಿಟಿ ಇಲ್ಲ. ಅಂಡ್ ನಾನು ಹಾಕಿರೋದೆಲ್ಲ ನಾನು ಸ್ಕ್ರೀನ್ ಶಾಟ್ಗಳು ತೋರಿಸಿದ್ದೀನಿ. ಅದಾದ್ಮೇಲೆ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಫಕ್ಡ್ ಅಪ್ ಆಯ್ತು. ಅದ್ರ ರೀಸನ್ಗೋಸ್ಕರ ಬ್ರೇಕಪ್ಗಳಾಗಿರೋದು. ಬ್ರೇಕಪ್ ಅಡ್ರೆಸ್ ಮಾಡಬೇಕು, ಪರ್ಸನಲ್ ಇಶ್ಯೂ ಅಡ್ರೆಸ್ ಮಾಡಬೇಕು. ನನಗಿಲ್ಲ ಅದು ಪರ್ಸನಲ್ ಇಶ್ಯೂ ಅಡ್ರೆಸ್ ಮಾಡೋಕ್ಕಂತ ನೆಸಿಟಿ ಇಲ್ಲ. ಐ ಡೋಂಟ್ ನೀಡ್ ಟು ಅಡ್ರೆಸ್ ಪರ್ಸನಲ್ ಇಶ್ಯೂಸ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನನಗೆ ಮಾತಾಡಬೇಕು ಅಂತ ನೆಸಿಟಿ ಇಲ್ಲ, ನಾನು ಮಾತಾಡಬೇಕಾಗೂ ಇಲ್ಲ. ಸೊ ನನಗೆ ಹಿಂಗಾಯ್ತು, ಸೇಫೇರ್ ಆಗಿ ಇವಾಗ ರಿಜಿಸ್ಟರ್ ಆಗಿದೆ. ಸೊ ಮೈ ಕ್ವಶನ್ ಈಸ್, ನಾನು ಕೊಡ್ತೀನಿ ಅಂತ ಹೇಳಿಲ್ಲ. ನಾನು ನನಗೆ ಫೋನ್ ಮಾಡಿ ಮೆಸೇಜ್ ಮಾಡಿದವ್ರು ಫಸ್ಟ್ ನೀವು ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ದುಡ್ಡು ಇಸ್ಕೊಂಡು ನನ್ನ ಹತ್ರ ಇದ್ದಾಗ ಆಟಗಳು ಆಡಿ ನನ್ನ ಬ್ರೇಕಪ್ ಮಾಡ್ಕೊಂಡು ಹೋದ್ಮೇಲೆ ಇದೆಲ್ಲ ಆದಮೇಲೆ ಇವಾಗ ದೇ ಹ್ಯಾವ್ ಲಾಂಚ್ ಅ ಕಂಪ್ಲೇಂಟ್ ನನ್ನ ಮೇಲೆ ಹಿಂಗಿಂಗೆ ಸೋ ಅನ್ ಅಂತ ಹೇಳಿರೋದು. ಬ್ರೋ ಟೆನ್ಷನೇ ಇಲ್ಲ ಬ್ರೋ. ನಾನು ಇಷ್ಟೆಲ್ಲ ಆದಮೇಲೆ ಇವತ್ತು ನಾನು ಹೋಗ್ತೀನಿ ಸ್ಟೇಷನ್ನಿಗೆ, ಹೋಗಿ ನಾನು ಕಂಪ್ಲೇಂಟಲ್ಲಿ ಮಾತಾಡ್ತೀನಿ ಏನಾಗಿದೆ ಎತ್ತಾಗಿದೆ ಅಂತೆಲ್ಲ ನಾನು ತಿಳ್ಕೊಂಡು ಮಾತಾಡಿದ್ಮೇಲೆ ಅಲ್ಲಿ ಕಂಪ್ಲೇಂಟಲ್ಲಿ ಏನು ರಿಜಿಸ್ಟರ್ ಆಗಿದೆ ಅಂತ ಅಂದರೆ SMR ಶಶಿಧರ್ MR ಆಗಿರುವ ನಾನು ಒಬ್ಬರನ್ನು ಪ್ರೀತಿಸುತ್ತಿರುತ್ತೇನೆ. ಅವರಿಂದ ಅವರ ಫ್ರೆಂಡ್ ಪ್ರೀತಿ ಆಗಿರೋಳು ನಮ್ಮಿಬ್ರು ಮಧ್ಯೆ ಬಂದು ನನ್ನ ಬಗ್ಗೆ ಸುಳ್ಳು ಆರೋಪ ವಹಿಸಿ ನನಗೆ ಬ್ರೇಕಪ್ ಆಗಿರುತ್ತದೆ. ಸೊ ಇದನ್ನ ಅವ್ರು ಹೇಳೋದು. ಸೊ ಸುಳ್ಳು ಆರೋಪ ಅಂತ ಅಂದ್ರೆ ಆ ಟೈಮ್ನಲ್ಲಿ ಸುಳ್ಳು ಆರೋಪ ಮಾಡಿ ಬ್ರೇಕಪ್ ಮಾಡ್ಕೊಂಡಿದ್ರೆ ಯಾವಾಗ್ಲೋ ಮಾತಾಡ್ಬೋದಿತ್ತು, ಯಾವಾಗ್ಲೋ ಹೇಳ್ಬೋದಿತ್ತು. ಈಗೇನಕ್ಕೆ ಹೇಳಿದ್ರು ನನಗೆ ಗೊತ್ತಿಲ್ಲ. ಸೊ ಐ ಡೋಂಟ್ ನೋ. ಅದಾದ್ಮೇಲೆ ಅವ್ರ ತಾಯಿಯವ್ರು ಮಾತಾಡ್ತಾರೆ, ಇವಾಗ ನಿಮ್ಮ ಮೇಲೂ ಕಂಪ್ಲೇಂಟ್ ಕೊಡ್ತೀವಿ, ದುಡ್ಡು ಇಸ್ಕೊಳಕ್ ನಿಮ್ಮ ಅಪ್ಪ ಅಮ್ಮ ಸಮೇತ ಬರಬೇಕು. ನಾನು ಅದನ್ನೇ ಎಕ್ಸ್ಪ್ಲೈನ್ ಮಾಡೋದೇನಂತ ಅಂದ್ರೆ, ನಾನು ದುಡ್ಡೇ ಕೇಳಿಲ್ಲ. ಕೊಡ್ತೀನಿ ಅಂದವ್ರು ಯಾರೋ, ಕೊಡೋಂಗಿದ್ರೆ ಕೊಡ್ಲಿ, ಇಲ್ಲ ಅಂತ ಅಂದ್ರೆ ಬೇಕಾಗಿಲ್ಲ. ಬ್ರೋ ಐ ಅಡ್ರೆಸ್ ಇನ್ ಹಿಂದಿ ಪ್ಲೀಸ್ let me finish this. I'll address in Hindi. It's about some fame digger and a gold digger, so you don't need to worry about those things. I'll address in Hindi. Please wait. Yeah. ಆದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ಕಂಟಿನ್ಯೂಸ್ ಆಗಿ 2 ವಾರನೂ ಅಡ್ರೆಸ್ ಮಾಡೋದು, ನಾನು ಹೇಳಿ ಮಾಡಿಸ್ತಾ ಇದ್ದೀನಿ. ನನಗೆ ಕೀಳಕ್ ಕೆಲಸಗಳು ಇಲ್ವಾಗ್ರು. ನಾನು ಹೇಳಿ ಮಾಡಿಸ್ಬೇಕು ಅಂತ ನಾನೇ ಮಾಡ್ತೀನಿ, ಯಾರಿಗೂ ಹೇಗೆ ಹೇಳಕ್ಕೆ ಏನಕ್ಕೆ ಮಾಡಿಸ್ಲಿ. ನನಗೆ ಫೇಮ್ ಭಿಕ್ಷೆ ಹಾಕಕ್ಕೆ ಇಂಟ್ರೆಸ್ಟ್ ಇಲ್ಲ. ನನಗೆ ದೇವ್ರಾಣೆ ಫೇಮ್ ಭಿಕ್ಷೆ ಹಾಕಕ್ಕೆ ಇಂಟ್ರೆಸ್ಟ್ ಇಲ್ಲ ಯಾರಿಗೂ ಒಬ್ರಿಗೆ. ಹೂ ಹ್ಯಾಸ್ ಲೆಸ್ ನಂಬರ್ಸ್ ದೆನ್ ಮೀ, ಹೂ ಇಸ್ ಲೆಸ್ ಫೇಮಸ್ ದೆನ್ ಮೀ, ಹೂ ಹ್ಯಾಸ್ ನಥಿಂಗ್ ಟು ಡೂ ಇನ್ ದ ಗೇಮಿಂಗ್ ಕಮ್ಯುನಿಟಿ ವಿತೌಟ್ ಮೀ. ನನ್ನಿಂದ ಯಾರೋ ಒಬ್ರು ಗೇಮಿಂಗ್ ಕಮ್ಯುನಿಟಿಲಿ ಜನಕ್ಕೆ ಇವಾಗ್ಲೂ ಗೊತ್ತಾಗಿರೋದು ಹಿ ಈಸ್ ಸಮ್ವನ್ ಟು SMR ಬಿಫೋರ್ ಅಂತ, ನಾಟ್ ಈಸ್ ಸಮ್ವನ್ ನೌ ಅಂತ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನನ್ ಕೊಟ್ಟಿದ್ದ ಭಿಕ್ಷೆನಲ್ಲಿ ಬದುಕಿರೋ ಅಂಥವ್ರಿಗೆ ನಾನು ಅವರಿಗೆ ಡಿಫೇಮ್ ಮಾಡಬೇಕು, ಅವ್ರ ಬಗ್ಗೆ ಮಾತಾಡಬೇಕು, ಅವ್ರಿಗೆ ಇನ್ನೊಂದು ಮಾಡಬೇಕು, ಅವ್ರ ಫೇಮ್ ಹಾಳ್ಬೇಡಬೇಕು. ಫೇಮ್ ಇದ್ದವ್ರಿಗೆ ಹಾಳು ಮಾಡಬೇಕು, ಇಲ್ಲದೇ ಇದ್ದವ್ರಿಗೆ ಏನು ಫೇಮ್ ಹಾಳು ಮಾಡ್ಬೇಕು? ನಾನು ಬೆಳೆದಿದ್ರೆ ಹಾಳು ಮಾಡಬೇಕು. ಶಾರ್ಟ್ ಸ್ಟ್ರೀಮ್ ಮಾಡ್ಕೊಂಡು ಬೆಳೆಸ್ಕೊಂಡ್ರೆ 100K. ಅದು ನಾರ್ಮಲ್ ಸ್ಟ್ರೀಮ್ ಮಾಡಲಿ, ನಾರ್ಮಲ್ ಸ್ಟ್ರೀಮಲ್ಲಿ 100 ವಾಚಿಂಗ್ ತೆಗಿಯೋಕ್ಕಾಗಲ್ಲ ಅವ್ರಿಗೆ. ಈ ಕಾಂಟ್ರವರ್ಸಿಯಿಂದ ನೋಡಿದ್ರೆ ನಾನು ನೇಟರ್ಸ್ ನೋಡ್ಬೋದು ಅಥವಾ ನನ್ನ ಸಬ್ಸ್ಕ್ರೈಬರ್ಸ್ ನೋಡ್ಬೋದು ಅನ್ನೋದು ಬಿಟ್ಟರೆ ನಾರ್ಮಲ್ ಸ್ಟ್ರೀಮ್ ಇವಾಗ ಮಾಡಿದ್ರು ಯಾರು ನೋಡೋರು ಇರಲ್ಲ ಅಂಥವ್ರಿಗೆ. ಅಂಥವ್ರ ಹತ್ರ ನಾನೇನು ಫೇಮ್ ಡಿಗ್ ಮಾಡಲಿ ಹೋಗಿ, ಅಥವಾ ಅಂಥವ್ರ ಜೀವನ ಹಾಳು ಮಾಡಿ ನನಗೇನು ಸಿಗುತ್ತೆ? ಐ ಆಮ್ ಹ್ಯಾಪಿ ಇನ್ ಮೈ ಪ್ಲೇಸ್. ನಾನು ತುಂಬ ಚೆನ್ನಾಗಿದ್ದೀನಿ, ನಾನು ತುಂಬ ಆರಾಮಾಗಿದ್ದೀನಿ, ನನ್ನ ಕೆಲಸ ಏನೈತೆ ನಾನು ಆರಾಮಾಗಿದ್ದೀನಿ ನಾನು ಮಾಡಿಕೊಂಡು. ಸೊ ನಿಮ್ಮ ಕೈಲಿ ಅದು ಅಚೀವ್ ಮಾಡೋಕ್ಕಾಗಿಲ್ಲ ಅಂದರೆ ನನ್ನ ತಪ್ಪಲ್ಲ. ನಾನು ಇವಾಗ ಹೋಗಿದ್ದೆ, ನಾನು ಇಂಟ್ರಾಗೇಷನ್ ಮಾಡಿದ್ರು ಏನಾಯ್ತು ಸೊ ಕೇಳಿದ್ರು ನಿನ್ನಿಂದ ಇದೆಲ್ಲ ಆಗಿದ್ದಂತೆ. ಇದನ್ನ ಆದ್ರೂ ಅವ್ರ ಅಮ್ಮಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀಯ ನೋಡು. ಅವ್ರ ಅಮ್ಮನೇ ಹೇಳಿದಾರೆ ನನ್ನ ಹತ್ರ ಕಾಲ್ ರೆಕಾರ್ಡಿಂಗ್ ಐತೆ, ಕಾಂಟ್ ಪುಟ್ ಔಟ್ ಆಲ್ ದೋಸ್ ಥಿಂಗ್ಸ್. ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ನಾನು ಅಷ್ಟೇ ಅಡ್ರೆಸ್ ಮಾಡ್ತಾ ಇರೋದು, ಅದಾದ್ಮೇಲೆ ಇನ್ನೇನು ಹೇಳಲ್ಲ. ಸೊ ಆಮೇಲೆ ಕಂಪ್ಲೇಂಟಲ್ಲಿ ಇರುತ್ತೆ ಹಿಂಗೆ ಡಿಫೇಮೇಷನ್ ಆಗಿದೆ, ಅವ್ರು ಯಾರೋ ಬೈದಿರೋದೆ ಹಂಗೇನೋ ಇದೆ. ಸೊ ಈ ಥರ ಥಿಂಗ್ಸ್ ಇದೆ. ಸೊ ಇದರಿಂದ ಇದು ಮಾಡೋಕ್ಕಾಗಲ್ಲ. ನಾನು ಬೇಸಿಕಲಿ ಅಡ್ರೆಸ್ ಮಾಡ್ತಾ ಇದ್ದೀನಿ ನೋಡ್ರಿ. ಶಿ ವಾಸ್ ನಾಟ್ ಅ ಫೇಮಸ್ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್, ಶಿ ವಾಸ್ ನಾಟ್ ಅ ಬ್ಯೂಟಿಫುಲ್ ಮಾಡೆಲ್ ಬಿಫೋರ್. ನಾನು ಅವ್ರ ಲೈಫಿಗೆ ಬರೋಕ್ಕೆ ಮುಂಚೆ ಶಿ ವಾಸ್ ಜಸ್ಟ್ ಅ SMR ಗೇಮಿಂಗ್ ಫ್ಯಾನ್. SMR ಗೇಮಿಂಗ್ ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡಿದ್ದಂಥ ಹುಡುಗಿ ಅವಳು. SMR ಹತ್ರ ಬಂದಿದ್ದಂಥ ಹುಡುಗಿ ಫೇಮ್ಗೋಸ್ಕರ ಅವಳು. SMR ಜೊತೆ ರೀಲ್ಸ್ ಮಾಡಿ ಪೋಸ್ಟ್ ಮಾಡ್ತಿದ್ದಂಥ ಹುಡುಗಿ ಅವಳು.
SMR ಯಾವತ್ತು ಫೇಮ್ ಡಿಗ್ ಮಾಡಿಲ್ಲ ಯಾವ ಹುಡುಗಿರ. ನನ್ನ ಲೈಫಲ್ಲಿ ಇಲ್ಲಿ ತನಕ ಯಾವುದೇ ಹುಡುಗಿರು ಬಂದ್ರು ನಾನು ಆ ಹುಡುಗಿಗೆ ಫೇಮ್ ಕೊಟ್ಟಿದ್ದೀನಿ. ಒಟ್ಟಿನಲ್ಲಿ ನಾನು ಯಾವ ಹುಡುಗಿ ಹತ್ರನೂ ಫೇಮ್ ತಗೊಂಡಿಲ್ಲ ನಾನು. ಬಿಕಾಸ್ ನಾನು ಅಚೀವ್ ಮಾಡಿದ್ದೆ ಎಲ್ಲರೂ ಬರೋಕ್ಕೆ ಮುಂಚೆನೆ. ಓಕೆ, ದೇರ್ ಆರ್ ಸೋ ಮಚ್ ಥಿಂಗ್ಸ್. SMR ಫ್ಯಾನ್ ಆಗಿ ಗೇಮ್ ಆಡ್ಕೊಂಡು ನನಗೆ ಬಕೆಟ್ ಇಟ್ಕೊಂಡು ಬಂದಂಥವ್ರು ಮೀಟ್ ಮಾಡಿದ್ಮೇಲೆ, ಪ್ರಪೋಸ್ ಮಾಡಿದ್ಮೇಲೆ ನಾನು ಒಪ್ಕೊಂಡು ಅದು ಲವ್ ಸ್ಟೋರಿ ಆಗೋದು. ದೇರ್ ವಾಸ್ ನಥಿಂಗ್ ಎಲ್ಸ್. ಅಷ್ಟೇ ಇದ್ದಿದ್ದು. ಸೊ ಇವತ್ತು ಕೂಡ ಮೊನ್ನೆ ನನಗೆ ಅವ್ರು ಸ್ಕ್ರೀನ್ಶಾಟ್ ಕಳಿಸಿದ್ದು 1,66,000 ರೂಪಾಯಿ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ. ನಾನು ಅವ್ರಿಗೆ, ಅವ್ರ ಅಣ್ಣಗೆ ಅಥವಾ ಅವ್ರ ಸೋ ಕಾಲ್ಡ್ ಫ್ರೆಂಡಿಗೆ ನಾನು ಮಾಡಿರೋಂಥದ್ದು ಅವ್ರು ಕೇಳಿದಾಗ. ಅದು ಬಿಟ್ಟು ಕೂಡ ಎಕ್ಸ್ಟ್ರಾ ಖರ್ಚುಗಳು ನಾನು ಮಾಡಿರೋದಿದೆ. ಅವ್ರು ನನ್ನ ಮೇಲೆ ₹1 ಖರ್ಚು ಮಾಡಿಲ್ಲ. ನಾನು ಬರ್ತಡೇ ಮಾಡಿದ್ದು ಕೂಡ ಅದು ಕೊಲಾಬ್ರೇಷನ್ ಅಲ್ಲಿ ಮಾಡಿದ್ದು, ಅದು ಫ್ರೀ ಆಗಿ. ₹1 ಖರ್ಚು ಮಾಡಿಲ್ಲ ನನ್ನ ಮೇಲೆ ಅವ್ರು. ಆಯ್ತಾ? ಸೊ ದೀಸ್ ಆರ್ ದ ಥಿಂಗ್ಸ್. ಹೋಯ್ತು, ಆಯ್ತು, ಮುಗೀತು. 2 ವರ್ಷ ಮುಗಿದೋದ್ಮೇಲೆ ನಮ್ಮ ಪಾಡಿಗೆ ನಾವಿದೀವಿ, ಅವ್ರ ಪಾಡಿಗೆ ಅವ್ರಿದೀವ, ಅಷ್ಟಕ್ಕೆ ಮುಗಿಸ್ಬಿಡ್ಬೇಕು. ಅದು ಬಿಟ್ಟು ತಲೆಯಲ್ಲಿ ಹಿಡ್ಕೊಂಡು ಗ್ರಡ್ಜು ನಾನು ಮಾಡಿದೀನಿ, ನಾನು ಯಾಕೆ ಮಾಡಬೇಕು? ನನಗೆ ಬೇರೆ ಕೆಲಸ ಇಲ್ವಾ ಮಾಡಕ್ಕೆ? ಇಲ್ಲಿ ತನಕನು ನಾನು ಏನಕ್ಕೆ ಅಡ್ರೆಸ್ ಮಾಡಿಲ್ಲ ಆ ವಿಚಾರನ. ಇಷ್ಟು ತನಕನು ಇಲ್ಲಿ ತನಕನು ನಾನು ಏನಕ್ಕೆ ಅವ್ರ ವಿಷಯ ಅಡ್ರೆಸ್ ಮಾಡಿಲ್ಲ. ಅವ್ ಅಡ್ರೆಸ್ ದ ಇಶ್ಯೂ. 2 ವರ್ಷ ಬೇಕಿತ್ತ ಬ್ರೇಕಪ್ ಏನಕ್ಕಾಯ್ತು ಅಂತ ಹೇಳಕ್ಕೆ? 2 ವರ್ಷ. ಏನಕ್ಕೆ 2 ವರ್ಷ ಬೇಕಿತ್ತ? ನೆಸಿಟಿನೇ ಇಲ್ಲ ನನಗೆ. ನಾನು ಇವಾಗ್ಲೂ ಹೇಳೋದಷ್ಟೇ, ನೀವು ಹೋಗ್ಬಿಟ್ಟು ಬೈಯೋದು ಇದು ಮಾಡೋದೆಲ್ಲ ಗುರು, ಫೇಮು ಗುರು, ಅದು ಅನ್ನೆಸೆಸರಿ ಫೇಮು ಕೊಡಕ್ ಹೋಗ್ಬೇಡ್ರಿ. ನಾನು ರಾಜಿಗೆ 100 ಸಲ ಹೇಳಿದೀನಿ ಬೈಬೇಡ ಅಂತ, ಮತ್ತೆ ಅವ್ರು ಬೈತಾರೆ, ಇವ್ರು ಬೈತಾರೆ. ವೇಸ್ಟ್, ಅನ್ನೆಸೆಸರಿ ಕಾಂಟ್ರವರ್ಸಿ, ಅನ್ನೆಸೆಸರಿ ಫೇಮ್ ಡಿಗಿಂಗ್. ಇದು ನೆಸೆಸರಿನೇ ಇಲ್ಲ. ಸೊ ಇಫ್ ಯು ಥಿಂಕ್ ದೇರ್ ಈಸ್ ಅ ಕಂಪ್ಲೇಂಟ್ ಅಗೇನ್ಸ್ಟ್ ಮೀ, ಸೊ ವಿಚ್ ಈಸ್ ಲೈಕ್ ಅಗೇನ್ಸ್ಟ್ ಮೀ ಅಂತ ಅಂದ ತಕ್ಷಣ ನಾನೇನೋ ಮಾಡಿದ್ದೀನಲ್ಲ. ಸೊ ಶೋ ದ ಫುಲ್ ಕಂಪ್ಲೇಂಟ್ ಕಾಪಿ ಆನ್ ಯುವರ್ ಲೈವ್ ಸ್ಟ್ರೀಮ್ ಬ್ರೋ. Show whatever you have written on your complaint. Show that to guys. Not like the names. You should not show that names, no. Bari names ತೋರಿಸಿದ್ರೆ ಹೆಂಗೆ? ತೋರಿಸಿ ಏನೇನು ಬರ್ದಿದ್ದೀರಾ ಅಂತ. Show everything. Because I am clear. ನಾನು ಹಿಂಗಿದ್ದೀನಿ. ನನ್ನ ಹತ್ರ ವಿಡಿಯೋಸ್ ಇದಾವೆ ಗುರು. ನನ್ನ ಹತ್ರ ಅವ್ರು ಏನೇನು ಮಾಡಿದ್ದಾರೆ, ಯಾರ್ಯಾರ ಜೊತೆ ತಿರುಗಿದ್ದಾರೆ, ವಿಡಿಯೋಸು, ಮೆಸೇಜಸ್, ಸ್ಕ್ರೀನ್ಶಾಟ್ಸ್, ಪೇಮೆಂಟ್ ಸ್ಕ್ರೀನ್ಶಾಟ್ಸ್ ಪ್ರತಿಯೊಂದು ಐತೆ. ನಾನು ಅದನ್ನ ಲೈವಲ್ಲಿ ತೋರಿಸಿ ಒಂದು ಹುಡುಗಿ ಜೀವನ ನಾನು ಹಾಳು ಮಾಡ್ಕೊಂಡ್ರೆ 2 ನಿಮಿಷ, ನನಗೆ 2 ನಿಮಿಷ. ನನಗೆ ಬೇಡ ಅದು. ನನಗೆ ನೆಸಿಟಿನೇ ಇಲ್ಲ. ನಾನು ಇವತ್ತು ಹೋದೆ ಪೊಲೀಸವ್ರ ಮುಂದೆ ಸಬ್ಮಿಟ್ ಮಾಡಿದ್ದೀನಿ. ಅವ್ರು ಹೇಳಿರೋದ ಇಶ್ಯೂ ನಿಂದೇನೈತೆ ನೀನು ಕೊಡಪ್ಪ, ನಾನು ಕೊಟ್ಟಿದ್ದೀನಿ. ಕರೀತಾರೆ, ಇಂಟ್ರಾಗೇಷನ್ ಏನೇನಿರುತ್ತೆ ಮಾಡ್ತಾರೆ, ಮುಗಿಸ್ತಾರೆ. ಜಗಳ ಏನು ಆಗಿರೋದಿಲ್ಲ, ಇಬ್ರು ಮಧ್ಯೆ ಜಗಳ. ನಾನೇನಕ್ಕೆ ಬರ್ತೀನಿ ಮಧ್ಯದಲ್ಲಿ? ದುಡ್ಡು, ಫೇಮಿಗೋಸ್ಕರ. ಯಾಕೆ ಬರ್ತೀನಿ ನಾನು? ಫೇಮ್ ಅಂಡ್ ಮನಿ. ಅದ್ ಬಿಟ್ರೆ ಎರಡು ಬಿಟ್ರೆ ರೀಸನ್ನೇ ಇಲ್ಲ. ನಾನು ಅವನಿಗೂ ಇನ್ನ ಬರಕ್ ಮುಂಚೆ ಫೇಮರ್ಸು, 30,000 ಫಾಲೋವರ್ಸ್ ಇಕ್ಕೊಂಡು 500 ಲೈಕ್ಸ್ ಬಂದ್ರೆ ಅವ್ರನ್ನ ಫೇಮರ್ಸ್ ಅಂತ ಅನ್ನಲ್ಲ, ಫೇಕ್ ಫಾಲೋವರ್ಸ್ ಅಂತ ಅಂತಾರ ಅವ್ರನ್ನ. ಕ್ಲಾರಿಟಿ ಇದು. ಐ ಆಮ್ ಗಿವಿಂಗ್ ಅ ಕ್ಲಾರಿಟಿ. ಸ್ಟ್ರೀಮಿಗೆ ಯಾವುದೇ ಒಂದು ಪೋಸ್ಟಿಗೂ ಲೈಕ್ಸ್ ಬಂದಿದ್ರು ಕೂಡ, ಯಾವುದೋ 2 ಸಲ ವಾಕ್ ಮಾಡಿರೋದಕ್ಕೆ 400-300K ಹೋಗಿರೋದು ಬಿಟ್ರೆ, ಇನ್ನು ಏನೇ ಬಂದ್ರು ಕೂಡ ಪ್ರತಿಯೊಂದಕ್ಕೂ ಕೂಡ ನಾನಿದ್ರೆ ಮಾತ್ರ ಲೈಕ್ಸ್ ಬಂದಿರೋದು, ನನ್ನ ಜೊತೆ ಬಂದ್ಮೇಲೆ ಮಾತ್ರ ಬಂದಿರೋದು. ದಟ್ ಈಸ್ ಕಾಲ್ಡ್ ಫೇಮ್ ಡಿಗಿಂಗ್. ನನಗೆ ಇನ್ನೇನು ಬೇಡ, ನನಗೆ ತಲೆನೋವೇ ಬೇಡ. ನಾನು ಇವಾಗ ಈ ಮೂಮೆಂಟ್ ತನಕನೂ ನಾನು ನಿಮ್ಮ ಹೆಸರು ಅಡ್ರೆಸ್ ಮಾಡ್ತಾ ಇಲ್ಲ. ಮಿಸ್ ಸೋ ವಾಟ್ ಎವರ್ ದ ಫಕ್ ಇಟ್ ಈಸ್, ಐ ಡೋಂಟ್ ಗಿವ್ ಅ ಫಕ್ ವಾಟ್ ಎವರ್ ಇಟ್ ಈಸ್. ಮೇಡಮ್, ನಾನು ನಿಮ್ಮ ವಿಚಾರಕ್ಕೆ ಬಂದೇ ಇಲ್ಲ ಮೇಡಮ್. ನೀವು ನನಗೇನು ಆಗ್ಬೇಕಾಗೇ ಇಲ್ಲ ಮೇಡಮ್. ನೀವು ನನ್ನ ಬಗ್ಗೆ ಏನಕ್ಕೆ ಮಾತಾಡ್ತೀರಾ ಮೇಡಮ್? ಹೇಳೋ. ಏನು ಲೈವಲ್ಲಿ ಇದೀನೋ? ಮಾಡ್ತೀನಿ ಇರು, ಹಾಕ್ತೀನಿ ನೋಡು. ಹಾ, SMR ಅಡ್ರೆಸ್ ಮಾಡಿದ್ರೆ SMR ಇಲ್ಲಿ ತನಕ ಅಡ್ರೆಸ್ ಮಾಡಿಲ್ಲ. SMR ಅಡ್ರೆಸ್ ಮಾಡಿದ್ರೆ ಗೊತ್ತಿತ್ತು ಬೇರೆ ಮಾರ್ನಿಂಗ್ ಹಾಳಾಗೋಗುತ್ತೆ ಅವ್ರ ಕತೆಗಳು ಅಂತ. ಇವಾಗ ನಾಳೆ ರಾಜ್ ಅವರು ಹೋಗ್ತಾ ಇದಾರೆ, ಸೋ ಅಂಡ್ ಸೋ ಮಿಸಸ್ ವಾಟ್ ಎವರ್ ಹೂ ಎವರ್ ದ ಮೇಡಮ್ ಇಟ್ ಈಸ್, ಅವರು ಕೂಡ ಹೋಗ್ತಾ ಇದಾರೆ. ಲೆಟರ್ ಗೋ. ಅವ್ರು ಮಾತಾಡ್ಕೊಳ್ರಿ, ಅವ್ರೇನೈತೆ ನನಗೆ ಗೊತ್ತಿಲ್ಲ. ಪೊಲೀಸವ್ರು ಅವ್ರ ಕೆಲಸ ಮಾಡಿಸಿದ್ದಾರೆ, ಕರ್ಸಿದ್ದಾರೆ, ನಮ್ಮ ಹತ್ರ ಮಾತಾಡಿದ್ದಾರೆ. ಅವ್ರಿಗೆ ಕೇಳ್ಬೇಕು, ಅವ್ರಿಗೆ ಏನು ಸ್ಟೇಟ್ಮೆಂಟ್ ತಗೊಬೇಕು ಅವ್ರು ತಗೊಂಡಿದ್ದಾರೆ.
ಕಳ್ಸಿದ್ದಾರೆ. ಇವಾಗ ನಾಳೆ ಅವ್ರನ್ನು ಕರೆಸ್ತಾರೆ, ಅವ್ರಿಗೂ ಸ್ಟೇಟ್ಮೆಂಟ್ ತಗೊಂತಾರೆ. ओके सिमरान वाचिंग ऑन टीवी विथ मॉम। आई एड्रेस इन हिंदी, मेरे को बस 5 मिनट दे दो, क्योंकि मैं कन्नड़ ऑडियंस को एड्रेस देना चाहता हूँ, क्योंकि उस टाइम पे वही ऑडियंस मेरे साथ में खड़ा था, इसलिए मैं उसको पहले कंट्रोवर्सी क्लियर करके उसके बाद आपको ನಾನು ನೆಕ್ಸ್ಟ್ ಇನ್ನೇನು ಮಾತಾಡೋಕೆ ಹೋಗಲ್ಲಪ್ಪ. ನಂದಾಯ್ತು, ನನ್ನ ಕೆಲಸ ಆಯ್ತು, ನನಗೇನು ಬೇಡ. ನಾನು ಇವ್ರ ಹತ್ರ ಎಲ್ಲೋ ಮಾತಾಡಿದ್ದೆ. ಐ ಥಿಂಕ್ ಈ ಫೋನಲ್ಲಿ ಇರುತ್ತೆ. ಇಲ್ಲ ಸ್ಟಾರ್ಟ್ ನಾನು ಮಾಡೋದು ಬೇಡ, ಒಂದು ನಿಮಿಷ ಇರ್ರಿ. ಇದು ನಾನು ಹೇಳ್ಬೋದಲ್ಲ, ಪ್ರೂಫ್ ಐತೆ, ನಂತರ ಪ್ರೂಫ್ ಐತೆ, ಕೇಳಿಸುತ್ತೆ. गिव मी 2 मिनट्स ब्रो, सब मुझे गाली क्यों दे रहा है? अरे पता नहीं राज भाई, क्या हो रहा है चैट पे तो. अरे प्ले ಆಗೋ ಗುರು. ಬ್ರೇಕಪ್ ಆದ್ಮೇಲಿಂದ ಅಥವಾ ನಾವಿಬ್ರು ಒಂದು ಪರಸ್ಪರ ದೂರ ಆದ್ಮೇಲೆ ಕಾಂಟ್ ಯಾರ್ ಗಿವ್ ಮಿ 2 ಟೈಮ್ಸ್. ಲೈಕ್ ನಾನು ಅದು ಕೇಳಿಸ್ಕೊಂತಾ ಇದೀನಿ, ಕರೆಕ್ಟಾಗಿ ಯಾವ್ದು ಪ್ಲೇ ಮಾಡ್ಬೇಕು ಅಲ್ಲಿ ಪ್ಲೇ ಮಾಡ್ತೀನಿ. ನಾನು ಬಿಲ್ ಅವ್ರನ್ನು ಡಿಫೈ ಮಾಡೋಕ್ಕಾಗಲ್ಲ, ಬಿಕಾಸ್ ಹಿ ಹ್ಯಾಸ್ ಹೆಲ್ಪ್ ಮಿ ಅ ಲಾಟ್ ಈ ವಿಚಾರದಲ್ಲಿ. ಸೊ ಪ್ಲೀಸ್ ಗಿವ್ ಮಿ ಸಮ್ ಟೈಮ್. ಒಂದು ಅಪ್ಲೋಡ್ ಮಾಡಿದ್ರೆ ಮಾಡಬೇಕಾಯ್ತಾ? ನಾನು ಕಂಪ್ಲೇಂಟ್ ಕೊಟ್ಟಾದ್ರೆ ಮಾಡಿಸ್ಬೇಕಾಯ್ತಾ? ಮಾಡ್ಸಕ್ ಹೇಳ್ರಿ. ಯಾ ಇಟ್ಸ್ ಲೈಕ್ ಬ್ರೋ ಮೊದ್ಲು ಬಂದಿರೋಳು ಯಾರು ಬ್ರೋ? ಇವಾಗ ನೋಡ್ರಿ ಬ್ರೋ, ಮೊದ್ಲು ಯಾರು ಮನೇಲಿ ವಿಡಿಯೋ ಡಿಲೀಟ್ ಮಾಡಿಸ್ಬೇಕಾ? ಡೈರೆಕ್ಟ್ ಆಗಿ ಡಿಲೀಟ್ ಮಾಡ್ಸೋಕೆ ಆಗಲ್ಲ. ಒಂದು ಅಪ್ಲೋಡ್ ಮಾಡಿದ್ರೆ ಮಾಡಬೇಕಾಯ್ತಾ? ನಾನು ಕಂಪ್ಲೇಂಟ್ ಕೊಟ್ಟಾದ್ರೆ ಮಾಡಿಸ್ಬೇಕಾಯ್ತಾ? ಮಾಡ್ಸಕ್ ಹೇಳ್ರಿ, ಕಂಪ್ಲೇಂಟ್ ಮಾಡ್ಸಕ್ ಹೇಳ್ರಿ. ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಕೇಳೋದು ಏನ್ ಗೊತ್ತಾ? ಏನಮ್ಮ ಸಂಬಂಧ ಅಂತ ಆಯ್ತಾ? ಸಂಬಂಧ ಅಂತ ಹೇಳಿ ಇದರ ಅವನು ಬೇಗ ನಾನು ಬೇಗ ಫೇಲಿಕ್ ಆಗಿತ್ತು. ಕರೆಕ್ಟಾ ಬ್ರೋ? ಇವಾಗ ಜಗಳ ಆಡಿರೋದು ಇವಳು ಮಾಡಿರೋದಕ್ಕೆ ಅವ್ನು ಅಂದಿರೋದು. ಸೊ ಕಂಪ್ಲೇಂಟ್ ಅವನ ಮೇಲೆ ಕೊಟ್ರೆ ಅವ್ರಿಗೆ ಕರೆಕ್ಟ್ ಅನ್ಸಿದ್ರೆ ಪೊಲೀಸ್ ಅವ್ರು ರಿಮೂವ್ ಮಾಡಿಸ್ತಾರೆ. ಅಂತ ಅವ್ರು ಅನ್ಸುತ್ತೆ. ಕರೆಕ್ಟಾ? ಅದಕ್ಕೆ ನಾವು ಏನ್ ಮಾಡಿದ ಬಂದು ಕ್ಲೀನ್ ಆಗಿ ಪ್ಲಾನ್ ಮಾಡಿ ಯಾವ ತರ ಮಾಡಿದ್ರೆ ಲಾಸ್ಟ್ ಮಾಡಿದ್ರೆ ಮಾಡ್ತಾ ಇದ್ದಾರೆ. ಇವಾಗ ಅದು ಮಾಡಿದ್ರೆ ನಂಗೆ ಸುಮ್ಮನೆ ನಾನು ಹೋಗಿ ಸುತ್ತಾಡ್ಕೊಂಡ್ರಿ. ನೀನು ಈಗ ಗಾಡ್ಲೈಕಲ್ಲ ಬೇರೆ ಸಮಸ್ಯೆ ಬರಲ್ಲ. ಕರೆಕ್ಟಾ? ಹೌದು ಬ್ರೋ. ಇನ್ನೊಂದು ಇವಾಗ ನೀನೇ ಹೇಳು, ನಾನ್ ಬೇಗ ಒಂದು ಕೇಸಲ್ಲಿ ಹೋದ್ ಅನ್ಕೋ ಆಯ್ತಾ, ಒಳಗಡೆ ಇದ್ಬಿಟ್ಟು ಸುಮ್ಮನೆ ಅದು ಒಂಥರ ಇರಿಟೇಷನ್. ಕರೆಕ್ಟಾ? ಇರಿಟೇಷನ್ ಬಟ್ ಸೊ ದಟ್ ಈಸ್ ಅ ಥಿಂಗ್. ರಾಜ್ ಮೇಲೆ ಡೈರೆಕ್ಟ್ ಆಗಿ ಹೋಗಕ್ಕಾಗಲ್ಲ, ನನ್ನ ಥ್ರೂ ಪ್ಲಾನ್ ಮಾಡಿಸಿ ನನ್ನನ್ನ ಸೇರಿಸಿ ಕೊಟ್ಟಿದ್ದಂತೆ. ಇಷ್ಟು ಕತೆ. ಇದು ಆಗಿರುವಂಥ ಸೀನು. ಇದರಲ್ಲಿ ನಂದು ಯಾವುದೇ ರೀತಿ ಪಾರ್ಟ್ ಇಲ್ಲ, ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ನಾನು ಇವಾಗಲೂ ಅವ್ರನ್ನ ರಿವೆಂಜ್ ಅಂತೂ ನಾನು ಕನ್ಸಿಡರ್ ಮಾಡಲ್ಲ, ನಾನು ನಿಂತ್ಕೊಳ್ಳೋದು ಇಲ್ಲ. ಹಿಂಗೆ ಕಂಪ್ಲೇಂಟ್ ಆಗಿದೆ, ಹೋಗ್ತೀನಿ, ಸಾಲ್ವ್ ಮಾಡ್ಕೊತೀನಿ, ಬಂದಿದ್ದೀನಿ. ಅವ್ರ ವಾಯ್ಸ್ ಕ್ಲಿಯರ್ ಇಲ್ಲ, ಸಾಕ್ಬಿಟ್ರಿ, ತೊಂದರೆ ಇಲ್ಲ. ಸೊ ಮುಗಿದೋಗಿದೆ. ಕೇಳಿಸಿಲ್ಲ, ಇಟ್ಸ್ ಓಕೆ. ಅವ್ರು ಏನು ಹೇಳಿದ್ರು ಅಂತ ಅಂದರೆ, ರಾಜ್ಗೆ ಡೈರೆಕ್ಟಾಗಿ ಇದು ಮಾಡೋಕ್ಕಾಗಲ್ಲ, ನೀನು ಅವ್ರಿಗೂ ಸಂಬಂಧ ಇತ್ತು, ನೀನು ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡ್ತೀಯ ಅಂತ ಹೇಳ್ಬಿಟ್ಟು ಆ ಥರ ಏನಾದರೂ ಲಾಂಚ್ ಮಾಡ್ಬೋದು. ಸೊ ಬ್ಲಾ ಸೋ ಅಂಡ್ ಸೊ ಆ ಥರ ಅವರು ಹೇಳ್ಕೊಟ್ಟಿದ್ದಾರೆ, ಆ ಥರ ಮಾಡ್ತಾ ಇದ್ದಾರೆ. ಸೊ ಈ ಥರ. ಸೊ ಇಷ್ಟು ಕತೆ ಇದ್ದಿದ್ದು. ಇದಾಗಿರೋದಕ್ಕೆ ಇವಾಗ ನನ್ನ ಕಡೆಯಿಂದ ಹೋಗೋಕ್ಕೆ ಪ್ಲಾನ್ ಮಾಡಿತ್ತು.